ನಮಸ್ಕಾರ ಟ್ರೇಡರ್ಸ್. ಬ್ಯಾಂಕ್ ನಿಫ್ಟಿ ಓಪನಿಂಗ್ ನಮಗೆ ಸಿಕ್ಕಿರೋದು 51,437. ಸೊ ಒಂದು ಒಳ್ಳೆ ಗ್ಯಾಪ್ ಅಪ್ ಓಪನಿಂಗ್ ಅಂತಲೇ ಹೇಳ್ಬೋದು. ನಿನ್ನೆ ಕ್ಲೋಸಿಂಗ್ ಬಂದ್ಬಿಟ್ಟು 51,166. ಸೊ ಮಾರ್ಕೆಟ್ ಓಪನ್ ಆಗೋದಕ್ಕೆ ಇನ್ನೊಂದು 10 ಸೆಕೆಂಡ್ ಇದೆ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಕೆಳಗಿಂದ ಒಂದು ಟ್ರೆಂಡ್ ಲೈನ್ ಬೇರೆ ಹೋಗ್ತಿದೆ. ಟ್ರೆಂಡ್ ಲೈನಿಂದ ರಿಜೆಕ್ಷನ್ ತಗೊಳ್ತಿದೆ. ಸೊ ಅಲ್ಲೇನಾದ್ರು ಸಸ್ಟೈನ್ ಆಯಿತು ಅಂದರೆ ಒಂದು ಅಪ್ ಮೂವ್ ಸಿಗ್ಬೋದು. ನೋಡೋಣ. ಸೊ ಯಾವುದಾದ್ರೂ ಟ್ರೇಡ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಮಯ 9:24. ಸೊ ನಾನು ಪುಟ್ ಸೈಡಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೀನಿ. ಸೊ ತುಂಬ ಹೊತ್ತಿಂದ ಮಾರ್ಕೆಟ್ ಕನ್ಸಾಲ್ಟೇಟ್ ಮಾಡ್ತಿದೆ. ಸೊ ಒಂದು ಡೇ ಲೋವರೆಗೂ ಬರೋ ಟೆಂಡೆನ್ಸಿ ತೋರಿಸ್ತಿದೆ. ಸೊ ಅದಕ್ಕಾಗಿ ಪುಟ್ ಸೈಡಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೀನಿ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಒಂದು ರಿಜೆಕ್ಷನ್ ತೋರಿಸ್ತಿದೆ, ಒಂದು ಫಾಲೋ ಥ್ರೂ ಸಿಗ್ತಿಲ್ಲ. ನೋಡೋಣ, ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ಸದ್ಯಕ್ಕೇನೋ ಪ್ರಾಫಿಟಲ್ಲೇ ನಡೀತಿದೆ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಪ್ರಾಫಿಟಲ್ಲೇ ಎಕ್ಸಿಟ್ ಆಗಿದ್ದೀನಿ. ಸೊ ಅರೌಂಡ್ 5,000 ಈ ಟ್ರೇಡಲ್ಲಿ ನಾವು ಬುಕ್ ಮಾಡಿದ್ದೀವಿ. ನೋಡೋಣ ಬೇರೆ ಯಾವ ಟ್ರೇಡ್ ಸಿಗುತ್ತೆ ಅಂತ ನೋಡೋಣ. ಸೊ ಈಗ ಸಮಯ 10 ಗಂಟೆ ಆಗಿದೆ, 10:03 ಆಗಿದೆ. ಸೊ ನಾನು ಪುಟ್ ಸೈಡಲ್ಲಿ ಮತ್ತೆ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೀನಿ, 51,700 ಸ್ಟ್ರೈಕ್ ಪ್ರೈಸು. ನಾನು ಕಾಲ್ ಸೈಡಲ್ಲೂ ಒಂದು ಟ್ರೇಡ್ ಪ್ಲೇಸ್ ಮಾಡ್ತಿದ್ದೀನಿ, ಯಾಕೆಂದರೆ ಬ್ರೇಕ್ಔಟ್ ಸಿಕ್ಕಿದ್ರು ಸಿಗ್ಬೋದು. ನೋಡೋಣ. ಓಕೆ, ಕಾಲ್ ಸೈಡ್ ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ನಾನು ಟ್ರೇಡಲ್ಲಿ ಬುಕ್ ಮಾಡ್ತೀನಿ, ಯಾಕೆಂದರೆ ಮೊಮೆಂಟಮ್ ಸಿಗ್ತಿಲ್ಲ. ಸೊ ಈ ಟ್ರೇಡು ನಾವು ಒಂದು 700 ರೂಪಾಯಿ ಪ್ರಾಫಿಟ್ಟು. ನೋಡೋಣ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸೊ ಈಗ ಸಮಯ 10:22 ಆಗಿದೆ. ಮಾರ್ಕೆಟು ಇನ್ನೂ ಸೇಮ್ ಸ್ಪಾಟಲ್ಲೇ ಕನ್ಸಾಲ್ಟೇಟ್ ಮಾಡ್ತಿದೆ. ಬಟ್ ನಾನು ಇಲ್ಲೊಂದು ಟ್ರೇಡ್ ತಗೊಂಡಿದ್ದೆ. ಸೊ ಸೇಮ್ ಸ್ಟ್ರೈಕ್ ಪ್ರೈಸು 51,700 ಪುಟ್ ಆಪ್ಷನಲ್ ಟ್ರೇಡ್ ತೊಗೊಂಡಿದ್ದೆ, ಬಟ್ ಅದು ಲಾಸಲ್ಲಿ ಬುಕ್ ಮಾಡಬೇಕಾಗಿ ಬಂತು. ಸೊ ನೀವು ನೋಡ್ಬೋದು ಅಲ್ಲಿ 21,729 ಲಾಸ್ ಬುಕ್ ಮಾಡಿದ್ದೀನಿ ಆ ಟ್ರೇಡಲ್ಲಿ. ಸೊ ನಾನು ರೆಕಾರ್ಡ್ ಮಾಡೋದು ಮರ್ತೋಯ್ತು. ಸೊ ಸಮಯ ಈಗ 10:24 ಆಗಿದೆ. ಸೊ 51,700 ಪುಟ್ ಆಪ್ಷನಲ್ಲಿ ಮತ್ತೆ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ನಾನಿಲ್ಲಿ 51,100 ಕಾಲ್ ಆಪ್ಷನಲ್ಲೂ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ನಮ್ಮ ಕಾಲ್ ಸೈಡ್ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಬಟ್ ಆದರೆ ರಿಜೆಕ್ಷನ್ ಸಿಗ್ತಿದೆ. ಸದ್ಯಕ್ಕೆ ಲಾಸಲ್ಲೇ ರನ್ ಆಗ್ತಿದೆ. ತುಂಬ ಹೊತ್ತು ಹೋಲ್ಡ್ ಮಾಡೋದು ಬೇಡ. ನೋಡೋಣ ಈ ಕ್ಯಾಂಡಲ್ ಹೆಂಗೆ ಕ್ಲೋಸ್ ಆಗುತ್ತೆ ಅಂತ. ಇನ್ನೊಂದು 10 ಸೆಕೆಂಡ್ ಇದೆ. ಯಾಕೆಂದರೆ ಮಾರ್ಕೆಟಲ್ಲಿ ಒಂಚೂರು ಮೊಮೆಂಟಮ್ ಇಲ್ಲ, ತುಂಬಾ ಸೈಡ್ ವೇಸ್ ಇದೆ. ಸೊ ಇಂಥ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಒಳ್ಳೆಯದಲ್ಲ. ಯಾಕೆಂದರೆ ನಮ್ಮ ಟ್ರೇಡಿಂಗ್ ಸ್ಟೈಲು ನಾವು ಸ್ಕ್ಯಾಲ್ಪಿಂಗ್ ಮಾಡೋದ್ರಿಂದ ಸೊ ನಮಗೆ ಬೇಕಾಗಿರೋ ಮೊಮೆಂಟಮ್ ಸಿಗಲ್ಲ. ಸೊ ನೋಡೋಣ ಈ ಕ್ಯಾಂಡಲ್ ಹೆಂಗೆ ಕ್ಲೋಸ್ ಆಗುತ್ತೆ ಅಂತ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಇಲ್ಲಾಂದರೆ ಬುಕ್ ಮಾಡಿಬಿಟ್ಟು ಇವತ್ತಿನ ದಿನ ಕ್ಲೋಸ್ ಮಾಡೋಣ.
ಒಂದು ಸಣ್ಣ ರೇಂಜಲ್ಲೇ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ. ಸೊ ನಾನಿದು ಬುಕ್ ಮಾಡ್ತೀನಿ. ಸೊ ಇವತ್ತಿನ ಲಾಸ್ ಬಂದ್ಬಿಟ್ಟು ಅರೌಂಡ್ 33,000. ಸೊ ಇವತ್ತಿಗೆ ಕ್ಲೋಸ್ ಮಾಡೋಣ, ಮಾರ್ಕೆಟ್ಸ್ ಜೊತೆ ಸುಮ್ಮನೆ ಫೈಟ್ ಮಾಡೋದು ಬೇಡ. ಸೊ ಒಂದು ಪುಟ್ ಆಪ್ಷನ್ ಇದೆಲ್ಲ ಅದು ಕ್ಯಾನ್ಸಲ್ ಮಾಡ್ತೀನಿ. ನಾನು ನಿಮಗೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ.